ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಉಡಾಯಿಸ್ಕೊಂಡು ವಿಶ್ವ ದಾಖಲೆಗಳ ಮೇಲೆ ವಿಶ್ವ ದಾಖಲೆ ಆಗ್ತಿದೆ ಮಗ. ರೀಸೆಂಟ್ ಆಗಿ ಒಂದು ರೆಕಾರ್ಡ್ ಆಗಿತ್ತು, ಅದು ಸೆಕೆಂಡ್ ಹೈಯೆಸ್ಟ್ ವಿಶ್ವ ದಾಖಲೆ ಆಗಿದೆ ಅಂತ ನಾನೇ ಒಂದು ಅಪ್ಡೇಟ್ ನಾನು ಕೊಟ್ಟಿದ್ದೆ. ಸೊ ಇವಾಗ ಇನ್ನೂ ಒಂದು ರೆಕಾರ್ಡ್ ಆಗಿದೆ, ಒಂದಲ್ಲ ಗುರು, ಸಿಕ್ಕಾಪಟ್ಟೆ ರೆಕಾರ್ಡ್ ಆಗಿದೆ. ಇವತ್ತು ಏನು ಹಾಕೊಂಡು ರುಬ್ಬಿದ್ದು ತಕ್ಕಿದ್ದು ಚಚ್ಚಿದ್ದು ಬರೀ ಇದೇ ಆಗೋಗ್ಬಿಟ್ಟೈತೆ. ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ ಅದು ವಿಕೆಟೇ ಈ ತರ ರೆಡಿ ಮಾಡ್ತಾರೋ ಅಥವಾ ಎಲ್ಲ ಬ್ಯಾಟರ್ಸ್ಗಳು ಗುದ್ದಪ್ಪಾದಿರೇ ಬಂದ್ಬಿಟ್ಟು ಆಡ್ತಾವ್ರೋ ಅಂತ ಗೊತ್ತಾಗ್ತಿಲ್ಲ, ಅಥವಾ ಏನು ಬೇಕು ಅಂತಾನೆ ಯಾಕಂಡು ಹೊಡೆಸ್ಕೊಂತವ್ರು ಅಂತಾನೆ ಗೊತ್ತಾಗ್ತಿಲ್ಲ. 308 ರನ್ನುಗಳು ಹೊಡೆದಿರೋದು ಇವತ್ತು, ಹೈಯೆಸ್ಟ್ ಟೋಟಲ್ 287 ರನ್ನು ನಾವು ನೋಡಿದ್ದು. RCB ಮೇಲೆ ಸನ್ರೈಸ್ ಹೈದರಾಬಾದ್ ಹೊಡೆದಿದ್ದು ಅದೇ ಹೈಯೆಸ್ಟ್ ಇದ್ದು ಇಂಡಿಯಾದಲ್ಲಿ ಮಾತ್ರ. ನೇಪಾಳ ಅವರು ಹೊಡೆದಿದ್ರು, ನೇಪಾಳ ಅವರು ಅಗೇನ್ಸ್ಟ್ ಮಂಗೋಲಿಯಾ ಹೊಡೆದ್ರು 314 ರನ್ನು. T20 ಹಿಸ್ಟ್ರಿನೇ ಇದೇ ಹೈಯೆಸ್ಟ್ 314 ರನ್. ಇವತ್ತು ಇವರು ಹೊಡೆದಿರೋದು ಎಷ್ಟು ಅಂತ ಅಂದರೆ, ಇವತ್ತಿನ ಮ್ಯಾಚ್ ಯಾವುದು, ನಾರ್ತ್ ಝೋನ್ ವರ್ಸಸ್ ಸೌತ್ ಝೋನ್ ಏನೋ ಇತ್ತು. ನಾರ್ತ್ ಡೆಲ್ಲಿ ಸ್ಟ್ರೈಕರ್ಸ್ ವರ್ಸಸ್ ಸೌತ್ ಡೆಲ್ಲಿ ಮ್ಯಾಚ್ ಇತ್ತು. ಸೊ ಇದರಲ್ಲಿ ಆಗಿರುವಂಥದ್ದು ಸೌತ್ ಡೆಲ್ಲಿ ಅವರು ನಾಯಿಗೆ ಹೊಡೆದಿರೋದು ನಾರ್ತ್ ಡೆಲ್ಲಿ ಅವರಿಗೆ. ಸೊ 308 ರನ್ನು ಲಾಸ್ ಆಫ್ 5 ವಿಕೆಟು. 314 ರನ್ನು ನೇಪಾಳ ಅವರ ರೆಕಾರ್ಡ್ ಇತ್ತು, ಅದು ಫಸ್ಟ್ ಸ್ಟ್ಯಾಂಡ್ ಆಗುತ್ತೆ. 308 ರನ್ನು T20 ಹಿಸ್ಟ್ರಿಲಿ ಹೇಳ್ತಾ ಇರೋದು. ಒಂದು ಲೀಗ್ ಮ್ಯಾಚ್ ಆಗಿರಲಿ, ಯಾವುದೇ ಮ್ಯಾಚ್ ಆಗಿರಲಿ, ಒಂದು T20 ಮ್ಯಾಚ್ ಅಂತ ಆದಾಗ ಇಂಟರ್ನ್ಯಾಷನಲ್ ಮ್ಯಾಚು ಎಲ್ಲ ಮ್ಯಾಚ್ನು ಕನ್ಸಿಡ್ರೇಷನ್ಗೆ ತಗೊಂಡು, ಈ ಮ್ಯಾಚ್ನು ಕೂಡ ಡೊಮೆಸ್ಟಿಕ್ ಲೋಕಲ್ ಮ್ಯಾಚ್ ಎಲ್ಲ ಕನ್ಸಿಡ್ರೇಷನ್ಗೆ ತಗೊಂಡು ಹೇಳ್ತಿರೋದು. ಹಿಸ್ಟ್ರಿಯಲ್ಲಿ ಆಗಿರೋದು ಇದು 308. ಇದು ಸೆಕೆಂಡ್ ಹೈಯೆಸ್ಟ್ ಟೀಮ್ ಟೋಟಲ್ ಆಗುತ್ತೆ T20 ಹಿಸ್ಟ್ರಿನೇ. ಜೊತೆಗೆ 286 ರನ್ ಸ್ಟ್ಯಾಂಡ್ ಏನಿದೆ ಇದು ವಿಶ್ವ ದಾಖಲೆ ಆಗುತ್ತೆ. ಆಯುಷ್ ಬದೋನಿ ಜೊತೆಗೆ ಪ್ರಿಯಾಂಶ್ ಆರ್ಯ ನಾಯಿಗೆ ಹೊಡೆದಿರೋದು ತಾಕೊಂಡು ನಾರ್ತ್ ಝೋನ್ ಅವರಿಗೆ ಸೌತ್ ಝೋನ್ ಅವರು ಹೊಡೆದಿರೋದು. 286 ರನ್, 103 ಬಾಲಲ್ಲಿ ಇವರ ಕಾಂಟ್ರಿಬ್ಯೂಷನ್ ಬಂದಿರೋದು, ಇವರ ಪಾರ್ಟ್ನರ್ಶಿಪ್ ಬಂದಿರೋದು. ಸೊ 120 ರನ್ನು ಕರೆಕ್ಟ್, 120 ರನ್ನು 50 ಬಾಲಿಗೆ ಹೊಡಿತಾರೆ ಪ್ರಿಯಾಂಶ್ ಅವರು. ಸೊ ಇವ್ರದ್ದು ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 200 ಸ್ಟ್ರೈಕ್ ರೇಟು. 165 ರನ್ನ ಹೊಡಿತಾರೆ ಆಯುಷ್ ಬದೋನಿ ಎಲ್ಲರಿಗೂ ಗೊತ್ತಿರುವಂಥ ಪ್ಲೇಯರೇನೆ. 55 ಬಾಲಲ್ಲಿ 165 ನಾಟ್ ಔಟು. ಇವರು ಕೂಡ ನಾಟ್ ಔಟು, ಅವರು ಕೂಡ ನಾಟ್ ಔಟು. ಪ್ರಿಯಾಂಶ್ 6 ಬಾಲಿಗೆ 6 ಸಿಕ್ಸ್ನ ಹೊಡೆದಿದ್ದಾರೆ ಇವತ್ತು. ಸೊ 6 ಬಾಲಿಗೆ 6 ಸಿಕ್ಸ್ ಹೊಡೆಯೋದೇನು ಹೊಸದ, ಅವಾಗಾಗಿದ್ರೆ ಹೊಸದು ಅಂತ ಹೇಳ್ಬೋದು. ಇವಾಗ ಏನು ಎಲ್ಲರೂ ಹೊಡಿತಾ ಇದ್ದಾರಪ್ಪ, ಎಲ್ಲರೂ ಅಂತಂದರೆ ಇವಾಗೇನು ಸುಮಾರು ಬರ್ತಾ ಇದೆ. 6 ಬಾಲ್ಗೆ 6 ಸಿಕ್ಸ್, 6 ಬಾಲ್ಗೆ 6 ಸಿಕ್ಸ್ ಸುಮಾರು ಜನ ಹೊಡೆದಿದ್ರು. ಅವಾಗ ಯುವರಾಜ್ ಸಿಂಗ್ ಎಲ್ಲ ಹೊಡೆದಿರುವಂಥ ಟೈಮಲ್ಲಿ ಯಾರು ಅಷ್ಟು ಹೊಡೆದಿರಲಿಲ್ಲ 6 ಬಾಲ್ಗೆ 6 ಸಿಕ್ಸು. ಸೊ ಇವತ್ತು ಹೊಡೆದಿದ್ರು ಅಷ್ಟೇ. ಇವತ್ತು ಇವರು ಹೊಡೆದಿರೋದು ಸ್ಪಿನ್ನರ್ಗೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ಹೊಡೆದಿರೋದು. ಪ್ರಿಯಾಂಶ್ ಇವತ್ತು ಒಂಥರ ದೇಶನೇ ತಿರುಗಿ ನೋಡೋ ಥರ ಒಂದು ದಾಖಲೆನ ಮಾಡಿದ್ರು. 6 ಬಾಲ್ಗೆ 6 ಸಿಕ್ಸ್ನ ಹೊಡೆಯೋದ್ರ ಮೂಲಕ. ಬಟ್ 6 ಬಾಲ್ಗೆ 6 ಸಿಕ್ಸ್ ಹೊಡೆಯೋದು ಸಿಕ್ಕಾಪಟ್ಟೆ ರೇರ್ ಸೀನ್ಸೇನೆ, ಏನಂತ ಯಾವಾಗಲೂ ಏನು ನೋಡೋದಿಲ್ಲ. 6 ಬಾಲ್ಗೆ 6 ಸಿಕ್ಸ್ ಹೊಡೆಯೋದು ಸ್ಪಿನ್ನರ್ಗೆ ಆಗಲಿ ಕಷ್ಟನೇ. 6 ಬಾಲ್ಗೆ 6 ಸಿಕ್ಸ್ನ ಹೊಡೆಯೋದು, ಎಲ್ಲ ಬಾಲನ್ನು ಸ್ಟ್ಯಾಂಡಿಂದ ಈಚೆ ಕಡೆ ಕಳಿಸ್ಬೇಕು ಅಂತಂದರೆ ಕಷ್ಟನೇ. ಈ ಲೆಫ್ಟ್ ಹ್ಯಾಂಡ್ ಬ್ಯಾಟರು 6 ಬಾಲ್ನು ಕೂಡ ಈಚೆ ಕಡೆ ಸ್ಟ್ಯಾಂಡಿಗೆ ಕಳಿಸಿದ್ದಾರೆ. ಸೊ 120 ಹೊಡೆದಿದ್ದಾರೆ, ಇವ್ರು ನೋಡ್ರೆ 165 ಹೊಡೆದಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಏನಾದ್ರು ಬಾಲ್ಗಳು ಇತ್ತು ಅಂತಂದರೆ ಬಹುಶಃ ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಎಲ್ಲ ಏನಿತ್ತು ಆ ರೆಕಾರ್ಡ್ನು ಕೂಡ ಮುರಿದುಬಿಟ್ರು ಅಂತ ಕಾಣಿಸಿದೆ. ಬಟ್ ಇವತ್ತು ಅವ್ರ ರೆಕಾರ್ಡ್ ಎಲ್ಲ ಬ್ರೇಕ್ ಡೌನ್ ಆಗಿದೆ. IPL ರೆಕಾರ್ಡು 187 for 3 ಏನಿತ್ತು RCB ಮೇಲೆ SRH ಹೊಡೆದಿದ್ದು ಇಂಡಿಯಾದಲ್ಲಿ ಇದೇ ಹೈಯೆಸ್ಟ್ ಗುರು, ಇದೇ ಹೈಯೆಸ್ಟ್ ಟೋಟಲ್ಲು ಆಗಿರೋದು. 308 ರನ್ನು ಒಂದು T20 ಮ್ಯಾಚಲ್ಲಿ. ಸೊ ರೆಕಾರ್ಡ್ಸ್ ಮೇಲೆ ರೆಕಾರ್ಡು ಎಲ್ಲ ಒಂಥರ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳಬೇಕು ಗುರು. ಇವತ್ತು ಆಯುಷ್ ಬದೋನಿ ಅವ್ರದ್ದು ಮೊದಲನೇ ಸೆಂಚುರಿ ಈ ಒಂದು ಲೀಗಲ್ಲಿ, ಪ್ರಿಯಾಂಶ್ ಆರ್ಯ ಅವ್ರದ್ದು 2ನೇ ಸೆಂಚುರಿ ಈ ಒಂದು ಲೀಗಲ್ಲಿ. ಸೊ ಈ IPL ಅಲ್ಲಿ ಪ್ರಿಯಾಂಶ್ ಆರ್ಯ ಏನಿದ್ದಾರೆ, ಸೊ ಇವರು ಸ್ವಲ್ಪ ಫೋಕಸ್ ಇರ್ತಾರೆ. ಯಾಕಂದರೆ 2 ಸೆಂಚುರಿ ಜೊತೆಗೆ ಈ ಥರ 6 ಬಾಲ್ಗೆ 6 ಸಿಕ್ಸ್ ಎಲ್ಲ ಹೊಡೆದಲ್ಲ ನೋಡ್ತು ಅಂದ್ರೆ, ಸ್ಪಿನ್ನಿಗೆ ಈ ಥರ ಅಟ್ಯಾಕ್ ಈ ರೇಂಜಿಗೆ ತತ್ಕದೆಲ್ಲ ನೋಡ್ತು ಅಂತ ಅಂದರೆ ಗುರು ಆ ಬಾಲರ್ದೆ ತಪ್ಪು ಗುರು. ಏನು 6 ಬಾಲಿಗೆ 6 ಸಿಕ್ಸ್ ಸಿಕ್ಕಿಸ್ಕೊ ಅಂತ ಹೇಳ್ತಾರ. ಬ್ಯಾಟ್ರಿ ಏನೋ ಅಪ್ಪ ಹೊಡಿತಾರೆ, ಏನೋ ಕಣ್ಮುಚ್ಕೊಂಡು ಎತ್ತುತ್ತಾರಪ್ಪ ಅಲ್ಲಿ ಅಂತ ಹೇಳ್ಬೋದು. ಬೌಲರ್ ಏನು ಎಲ್ಲ ಬಾಲು ಒಂದೇ ಥರ ಆಗ್ತಾವನ್ನೆಲ್ಲ ನೋಡಿದೆ ನಾನು ಅಂತ ಹೇಳ್ತೀರಾ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಕೆಲವೊಂದು ಟೈಮ್ ಈ ಥರ ಎಲ್ಲ ಆಗುತ್ತೆ. 300+ ರೆಕಾರ್ಡ್ ಆಗಿರೋದು ನೋಡಿ. 300+ ಫಾರ್ ದ ಫಸ್ಟ್ ಟೈಮು ಇಂಡಿಯಾದಲ್ಲಿ ಕ್ಲಾಕ್ ಆಗಿರೋದು. 2ನೇ ಟೈಮು ಇಡೀ ಓಲ್ ವರ್ಲ್ಡಲ್ಲಿ T20 ಮ್ಯಾಚಲ್ಲಿ ಕ್ಲಾಕ್ ಆಗಿರೋದು. ಜೊತೆಗೆ 6 ಬಾಲ್ಗೆ 6 ಸಿಕ್ಸ್ ಹೊಡೆದಿರೋ ರೆಕಾರ್ಡು. ಪ್ರಿಯಾಂಶ್ ಅವ್ರದ್ದು 2 ಸೆಂಚುರಿ ಆಗಿರೋದು ಈ ಟೂರ್ನಮೆಂಟಲ್ಲಿ. ಆಯುಷ್ ಬದೋನಿ ಅವ್ರದ್ದು 1 ಸೆಂಚುರಿ, ಅದು 165. 100 ಹೊಡೆಯೋದೇ ಒಂಥರ ದೊಡ್ಡ ವಿಚಾರ. 165 ಹೊಡೆದ್ರೆ ಅಂದರೆ ಇದೊಂಥರ ಗ್ರೇಟ್ ಅಂತ ಹೇಳ್ಬೇಕು. ಒಂದೇ ಮ್ಯಾಚಲ್ಲಿ ಒಂದೇ ಇನ್ನಿಂಗ್ಸಲ್ಲಿ 2 ಸೆಂಚುರಿ ಹೊಡೆಯೋದಿದೆಯಲ್ಲ. ಸೊ ಇದೊಂಥರ T20 ನಾವು ಜಾಸ್ತಿ ನೋಡೋಕ್ಕೆ ಸಿಗೋದಿಲ್ಲ, ಅದು ನೋಡೋಕ್ಕೆ ಸಿಕ್ಕಿದೆ ಇವತ್ತು. ಆ್ಯಂಡ್ ಹೈಯೆಸ್ಟ್ ಪಾರ್ಟ್ನರ್ಶಿಪ್ 286 ರನ್ನು ಪಾರ್ಟ್ನರ್ಶಿಪ್ ಏನಿದೆ, ಇದು ವರ್ಲ್ಡಲ್ಲೇ ಹೈಯೆಸ್ಟ್ ವರ್ಲ್ಡ್ ರೆಕಾರ್ಡ್ ಇದು. ಸೊ ನಿಮಗೆ ಏನು ಅನ್ನಿಸ್ತು ಈ ರೆಕಾರ್ಡು ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಆಗಿರೋದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.